ಅನ್ವಿತಾ ಆ ಅರಮನೆಯಂತಹ ಮನೆಗೆ ಕಾಲಿಟ್ಟಾಗ ಅವಳಿಗೆ ಗೊತ್ತಿರಲಿಲ್ಲ ಅದು ಅವಳ ಪಾಲಿನ ಸುಂದರ ಮನೆಯಲ್ಲ, ಬದಲಿಗೆ ನರಕದ ಬಾಗಿಲು ಅಂತ. ಮದುವೆಯ ಮೊದಲ ರಾತ್ರಿ ಹೂವಿನಿಂದ ಅಲಂಕರಿಸಲ್ಪಟ್ಟ ಕೋಣೆಯಲ್ಲಿ ಅನ್ವಿತಾ ನಡುಗುತ್ತಾ ಕುಳಿತಿದ್ಲು. ಬಾಗಿಲು ಜೋರಾಗಿ ತೆರೆಯಲ್ಪಟ್ಟಿತ್ತು. ಅಭಯ್ ಒಳಗೆ ಬಂದವನೇ ಕಿಟಕಿಗಳನ್ನೇ ಮುಚ್ಚಿ ಬಾಗಿಲಿಗೆ ಲಾಕ್ ಮಾಡ್ದ. ಅವನ ಕಣ್ಣುಗಳಲ್ಲಿ ಪ್ರೀತಿಯ ಬದಲಿಗೆ ಒಂದು ರೀತಿಯ ಕ್ರೌರ್ಯ, ಹಿಂಸೆ ಇತ್ತು. ಅನ್ವಿತಾಳ ಹತ್ತಿರ ಬಂದ ಅಭಯ್ ಅವಳ ರೇಷ್ಮೆ ಸೀರೆಯ ಸೆರಗನ್ನು ಬಿಗಿಯಾಗಿ ಹಿಡಿದು ತನ್ನತ್ತ ಎಳೆದುಕೊಂಡ. ಸರ್, ಏನಿದು, ಪ್ಲೀಸ್ ನನ್ನನ್ನು ಬಿಡಿ ಎಂದು ಅನ್ವಿತಾ ಅಳುತ್ತಾ ಬೇಡಾಡಿದ್ಲು. ಅಭಯ್ ಅವಳ ಕಿವಿಯ ಹತ್ತಿರ ಬಂದು ಕೆಟ್ಟದಾಗಿ ನಕ್ಕ. ಯಾಕೆ ಅನ್ವಿತಾ, ನನ್ನ ತಮ್ಮನ ನನ್ನ ಸೌಂದರ್ಯದಿಂದಲೇ ಅಲ್ವಾ ಬಲೆಗೆ ಬೀಳಿಸ್ಕೊಂಡಿರೋದು. ಈಗ ಆ ಸೌಂದರ್ಯದ ಮೇಲೆ ಅಧಿಕಾರ ಚಲಾಯಿಸುವ ಸರದಿ ನನ್ನದಾಗಿದೆ. ಇಂದಿನಿಂದ ನೀನು ಕೇವಲ ನನ್ನ ತಮ್ಮನ ಸೇವಕಿ ಅಲ್ಲ, ನನ್ನ ದೈಹಿಕ ಹಸಿವನ್ನು ತೀರಿಸುವ ಒಂದು ವಸ್ತು ಮಾತ್ರ. ಅನ್ವಿತಾಳ ವಿರೋಧವನ್ನು ಲೆಕ್ಕಿಸದೆ ಅವಳ ಮೃದುವಾದ ತೋಳುಗಳನ್ನು ಹಿಡಿದು ಅವಳನ್ನು ಬೆಡ್ ಮೇಲೆ ದಬ್ದ. ಅವಳ ಕಣ್ಣೀರು ಅವನ ದ್ವೇಷದ ಕಿಚ್ಚನ್ನು ಇನ್ನೂ ಹೆಚ್ಚು ಮಾಡ್ತಿತ್ತು. ಅವಳ ಬಟ್ಟೆಗಳನ್ನು ಎಳೆಯುತ್ತಾ ಅವಳನ್ನು ಬಳಸಿಕೊಳ್ಳುವ ಆಲೋಚನೆಯಿಂದ ತಾನು ಮೇಲೆರಗಿದ್ದ. ಅನ್ವಿತಾಳಿಗೆ ತಾನೊಬ್ಬ ಮನುಷ್ಯಳಾಗಿ ಕಾಣ್ತಾ ಇಲ್ಲ. ಅಭಯ್ನ ದೃಷ್ಟಿಯಲ್ಲಿ ಅವಳು ಕೇವಲ ತನ್ನ ತಮ್ಮನ ಸಾವಿಗೆ ಕಾರಣವಾದ ಸೇಡಿನ ಅಸ್ತ್ರವಾಗಿದ್ಲು. ನೀನೆಷ್ಟು ನರಳುತ್ತೀಯೋ ಅಷ್ಟು ನನಗೆ ಶಾಂತಿ ಸಿಗುತ್ತೆ ಎನ್ನುತ್ತಾ ಅವಳ ಸೂಕ್ಷ್ಮ ಸಂವೇದನವನ್ನು ಕಣಕುತ್ತಾ ದೈಹಿಕವಾಗಿ ಅವಳನ್ನು ಅಣ್ಗಾಯಿ ನೀರ್ಗಾಯಿ ಮಾಡ್ದ. ಆ ರಾತ್ರಿ ಅನ್ವಿತಾಳಿಗೆ ತನ್ನ ಅಸ್ತಿತ್ವವೇ ಸತ್ತು ಹೋದಂತೆ ಭಾಸವಾಯಿತು. ಮರುದಿನ ಬೆಳಗ್ಗೆ ಅನ್ವಿತಾ ಚೇತರಿಸಿಕೊಳ್ಳುವ ಮೊದಲೇ ಅವಳನ್ನು ಎಳೆದುಕೊಂಡು ಹೋಗಿ ಆರ್ಯನ್ ಮಲಗಿದ್ದ ಕೋಣೆಗೆ ಹಾಕಿದ್ದ. ರಾತ್ರಿ ನನ್ನ ಜೊತೆ ಕಳೆದ ಮೇಲೆ ಈಗ ಇಲ್ಲಿ ನನ್ನ ತಮ್ಮನ ಸೇವೆ ಮಾಡೋ. ಅವನಿಗೆ ಸ್ನಾನ ಮಾಡಿಸೋದ್ರಿಂದ ಹಿಡಿದು ಪ್ರತಿಯೊಂದು ನೀನೇ ಮಾಡಬೇಕು. ಮೈ ಮರೆತರೆ ನಿನ್ನ ತಂದೆಯ ಹೆಣ ಬೀಳುತ್ತೆ ಅಂತ ಗರ್ಜಿಸಿ ಹೊರಟು ಹೋದ. ಅನ್ವಿತಾ ಮೈಮೇಲಿನ ಗಾಯಗಳಿಗಿಂತ ಮನಸ್ಸಿನ ಮೇಲಾದ ಗಾಯದ ನೋವಿನಿಂದ ನರಳುತ್ತಾ ಮೌನವಾಗಿ ಆರ್ಯನ ಕಾಲು ಹುತ್ತಲು ಕುಳಿತಳು. ಅಭಯ್ ಪ್ರತಿದಿನ ಅವಳನ್ನು ಮತ್ತು ದ್ವೇಷದ ಹಸುವಿನಿಂದ ಬಳಸಿಕೊಳ್ತಾ ಇದ್ರು. ಹೊರಗಿನ ಜಗತ್ತಿಗೆ ಅವಳನ್ನು ಭಾವಿ ಪತ್ನಿ ಎಂದು ಬಿಂಬಿಸ್ತಾ ಸುಂದರ ಮುಖದ ಹಿಂದೆ ಅನ್ವಿತಾ ಅನುಭವಿಸ್ತಿದ್ದಂಥ ಮಾನಸಿಕ ಹಿಂಸೆ ಯಾರಿಗೂ ತಿಳಿದಿಲ್ಲ. ಕರಣ್ ಕೈಲಿದ್ದ CCTV ಫುಟೇಜ್ ಅವನನ್ನು ತಲ್ಲಣಗೊಳಿಸಿತು. ಅಭಯ್ ಈ ವಿಷಯ ತಿಳಿಯುವ ಮೊದಲೇ ಸತ್ಯವನ್ನು ಪತ್ತೆ ಹಚ್ಚಬೇಕೆಂದು ಅವನು ನಿರ್ಧರಿಸಿದ. ಅತ್ತ ಅರಮನೆಯಂತಹ ಅಭಯ್ನ ಮನೆಯಲ್ಲಿ ಅನ್ವಿತಾ ಜ್ವರದಿಂದ ನಡುಗ್ತಾ ಇದ್ರು. ಆರ್ಯನ ಕಾಲ್ ಒತ್ತಾನೆ ಇದ್ಲು. ಅಭಯ್ ಕೋಣೆಯೊಳಗೆ ಪ್ರವೇಶಿಸಿದಾಗ ಅನ್ವಿತಾಳ ನಿಯಂತ್ರಣಗೊಂಡ ಮುಖ ಕಂಡು ಮನಸ್ಸಿನಲ್ಲಿ ಯಾವುದೋ ಮೂಲೆಯಲ್ಲಿ ಸಣ್ಣ ಚುರುಕು ಮೂಡ್ತು. ಆದರೆ ಆ ಕೂಡಲೇ ಆರ್ಯನ ಸ್ಥಿತಿ ನೆನಪಾಗಿ ಮನಸ್ಸನ್ನು ಕಲ್ಲು ಮಾಡಿಕೊಂಡ. ಜೊಲ್ಲು ಸುರಿಸುವ ನಾಟಕ ನಿಲ್ಲಿಸು ಅನ್ವಿತಾ, ನೀನು ಎಷ್ಟೇ ಕಣ್ಣೀರು ಹಾಕಿದ್ರೂ ನಿನ್ನ ಮೇಲಿರೋ ದ್ವೇಷ ಕಮ್ಮಿಯಾಗಲ್ಲ, ಅಭಯ್ ಕೈಯನ್ನು ಬಿಗಿಯಾಗಿ ಹಿಡಿದು ಹೇಳಿದ. ಅನ್ವಿತಾ ಧೈರ್ಯದಿಂದ ಅವನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದ್ಲು. ದ್ವೇಷ ಸಾಧಿಸೋಕೊಂದು ಕಾರಣ ಬೇಕು ಅಭಯ್ ಸರ್. ಪ್ರೀತಿಸಲು ಒಂದು ಹೃದಯ ಬೇಕು. ನಿಮ್ಮ ಹತ್ರ ಕಾರಣವೂ ಇಲ್ಲ, ಹೃದಯವೂ ಇಲ್ಲ. ನಿಮ್ಮ ತಮ್ಮ ಪ್ರಜ್ಞೆಗೆ ಬಂದಾಗ ನಿಮಗೆ ತಿಳಿತದೆ ನಾನು ಯಾರು ಏನು ಅಂತ. ಅವಳ ಆ ಕೆಚ್ಚದೆಯ ಮಾತು ಅಭಯ್ನನ್ನು ಕೆರಳಿಸಿತು. ಅವಳನ್ನು ಗೋಡೆಗೆ ಹೊತ್ತಿ ಹಿಡಿದ ಅಭಯ್, ಅನ್ವಿತಾ ಅತಿಯಾದ ಆತ್ಮವಿಶ್ವಾಸ ಅಪಾಯಕಾರಿ ಅಂತ ಪಿಸುಗುಡ್ದ. ಇಬ್ಬರ ನಡುವಿನ ಅಂತರ ಕ್ಷೀಣಿಸಿತು. ಅಭಯ್ನ ಬಿಸಿಯಾದ ಉಸಿರು ಅನ್ವಿತಾಳ ಕೆನ್ನೆಗೆ ತಾಕ್ತಿತ್ತು. ದ್ವೇಷದ ನಡುವೆಯೂ ಅವರಿಬ್ಬರ ಮಧ್ಯೆ ಒಂದು ಅಸ್ಪಷ್ಟವಾದ ಆಕರ್ಷಣೆ ಮೂಡಿತು. ಆದರೆ ಅಷ್ಟರಲ್ಲಿ ಆರ್ಯನ ಕೋಣೆಯಿಂದ ಯಂತ್ರಗಳ ಬೀಪ್ ಸದ್ದು ಜೋರಾಗಿ ಕೇಳಿಸ್ತು. ಅಭಯ್ ಗಾಬರಿಯಿಂದ ಓಡ್ಹೋದ. ಆರ್ಯನ್ ಕಣ್ಣು ಬಿಟ್ಟಿದ್ದ. ಆದರೆ ಅವನ ದೃಷ್ಟಿ ಅನ್ವಿತಾಳ ಮೇಲೆ ಬಿದ್ದಾಗ ಅವನ ಮುಖದಲ್ಲಿ ಭಯದ ಛಾಯೆ ಮೂಡಿತು. ಅವನು ಏನೋ ಹೇಳಲು ಪ್ರಯತ್ನಿಸಿದ್ದು ಧ್ವನಿ ಹೊರಡ್ತಾ ಇಲ್ಲ. ಅವನ ಕೈಗಳು ಅನ್ವಿತಾಳ ದೂರ ತಳ್ಳಲು ಯತ್ನಿಸ್ತಾ ಇದ್ವು. ಅಭಯ್ಗೆ ಇದು ಇನ್ನಷ್ಟು ದೃಢವಾಯಿತು. ಅನ್ವಿತಾಳನ್ನು ಕಂಡ್ರೆ ಆರ್ಯನ್ ಭಯ ಪಡ್ತಾನೆ. ಅವಳೇ ಅಪರಾಧಿ. ನೋಡನ್ವಿತಾ, ನನ್ನ ತಮ್ಮ ನಿನ್ನನ್ನು ಕಂಡು ಬೆಚ್ಚಿ ಬೀಳ್ತಾ ಇದ್ದಾನೆ. ನಿನಗೆ ಈ ಮನೆಯಲ್ಲಿ ಇನ್ನೂ ನರಕದ ದರ್ಶನವಾಗ್ತದೆ ಅಂತ ಹೇಳಿ ಅಬ್ಬರಿಸಿದ. ಅದೇ ಸಮಯದಲ್ಲಿ ಕರಣ್ ಕಾಲೇಜಿನ ಹಳೆಯ ದಾಖಲೆಗಳನ್ನು ಪರಿಶೀಲಿಸಿದಾಗ ಬೆಚ್ಚಿ ಬೀಳುವ ಸತ್ಯವೊಂದು ಹೊರಬಂತು. ಅನ್ವಿತಾಳಂತೆ ಕಾಣುವ ಅವಳ ಪ್ರತಿಯೊಂದು ನಡೆಯನ್ನು ನಕಲು ಮಾಡ್ತಿದ್ದ ಇನ್ನೊಬ್ಬಳು ಹುಡುಗಿ ಕಾಲೇಜಿನಲ್ಲಿದ್ಲು. ಅವಳೇ ರೀತು. ಅವಳು ಅನ್ವಿತಾಳ ಕ್ಲೋಸ್ ಫ್ರೆಂಡ್ ಆಗಿದ್ಲು. ಅಂತರಂಗದಲ್ಲಿ ಅನ್ವಿತಾಳ ಸುಂದರ ಬದುಕು, ಅವಳ ಮೇಲಿದ್ದ ಆರ್ಯನ ಪ್ರೀತಿಯನ್ನು ಕಂಡು ಹೊಟ್ಟೆ ಕಿಚ್ಚು ಪಡ್ತಾ ಇದ್ಲು. ಒಂದಿನ ರಾತ್ರಿ ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಅಭಯ್ ಮದ್ಯಪಾನ ಮಾಡಿ ಅನ್ವಿತಾಳ ಕೋಣೆಗೆ ಬಂದ. ಮದ್ಯದ ಅಮಲಿನಲ್ಲಿ ಅವನಿಗೆ ಅವಳ ಮೇಲಿನ ದ್ವೇಷ ಮರೆಯಾಗಿ ಅವಳ ಮುಗ್ಧತೆ ಸೆಳೀತಾ ಇತ್ತು.
ಯಾಕೆ ಅನ್ವಿತಾ, ಯಾಕೆ ಇಷ್ಟು ಸುಂದರವಾಗಿದೀಯಾ? ನಿನ್ನನ್ನು ಕೊಲ್ಲಲು ಹೋದರೆ ಕೈ ಬರ್ತಾನೇ ಇಲ್ಲ, ಪ್ರೀತಿಸಲು ಹೋದರೆ ಆರ್ಯನ ಮುಖ ನೆನಪಾಗ್ತದೆ ಅಂತ ತತ್ತರಿಸುತ್ತಾ ಅವಳ ಹತ್ತಿರ ಬಂದ. ಅನ್ವಿತಾ ಅವನನ್ನು ಸಮಾಧಾನಿಸಲು ಹೋದಾಗ ಅಭಯ್ ಅವಳನ್ನು ಅಪ್ಪಿಕೊಂಡ. ಆ ಕ್ಷಣ ಮಳೆ ಹನಿಯ ಸದ್ದಿನ ನಡುವೆ ಇಬ್ಬರ ಎದೆಬಡಿತ ಒಂದಾಗಿತ್ತು. ಆದರೆ ಮರುಕ್ಷಣವೇ ಪ್ರಜ್ಞೆ ಬಂದವನಂತೆ ಅವಳನ್ನು ತಳ್ಳಿ, ಇದು ಕೇವಲ ಒಂದು ಆಟ ಅಷ್ಟೇ, ನೀನು ಗೆದ್ದೆ ಎಂದು ಭಾವಿಸಬೇಡ ಎಂದು ಅಲ್ಲಿಂದ ಹೊರಟುಹೋದ. ಮರುದಿನ ಬೆಳಗ್ಗೆ ಕರಣ್ ಸಿಸಿಟಿವಿ ಫುಟೇಜ್ ಮತ್ತು ರೀತು ಎಂಬ ಹುಡುಗಿಯ ಸಂಪೂರ್ಣ ವಿವರಗಳೊಂದಿಗೆ ಅಭಯ್ನನ್ನ ಭೇಟಿಯಾದ. ಸರ್, ನಾವು ಅನ್ವಿತಾಳನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡ್ವಿ ಅಂತ ಕಾಣುತ್ತೆ. ಈ ಅಪಘಾತ ನಡೆದ ದಿನ ಆರ್ಯನ್ ಜೊತೆಗಿದ್ದದ್ದು ಅನ್ವಿತಾ ಅಲ್ಲ, ರೀತು. ಆರ್ಯನ್ ರೀತುಗೆ ಬ್ರೇಕಪ್ ಹೇಳಿದ್ರಿಂದ ಅವಳು ಕಾರ್ನಲ್ಲಿ ಬ್ರೇಕ್ ಫೇಲ್ ಮಾಡಿಸಿದ್ದಾಳೆ. ಅನ್ವಿತಾಳನ್ನ ಸಿಲುಕಿಸಲು ಅವಳೇ ಆರ್ಯನ್ ಮೊಬೈಲ್ನಲ್ಲಿ ಅನ್ವಿತಾಳ ಫೋಟೋಗಳನ್ನ ಕೂಡ ಹಾಕ್ಬಿಟ್ಟಿದ್ದಾಳೆ. ಇದು ಸತ್ಯ ಬಿಚ್ಚಿಟ್ಟ. ಅಭಯ್ಗೆ ಸಿಡಿಲು ಬಡ್ದಂಗಾಯ್ತು. ತಾನು ಮಾಡದ ತಪ್ಪಿಗೆ ಅನ್ವಿತಾಳ ಜೀವನವನ್ನ ಜೈಲ್ ಮಾಡ್ಬಿಟ್ನಲ್ಲ ಎಂಬ ಪಶ್ಚಾತ್ತಾಪ ಅವನನ್ನ ಕಾಡಕ್ಕೆ ಶುರು ಮಾಡುತ್ತೆ. ತಕ್ಷಣ ಅವಳನ್ನ ಹುಡುಕುತ್ತಾ ಹೋದಾಗ ಅನ್ವಿತಾ ಆರ್ಯನ ಕೋಣೆಯಲ್ಲೇ ಇರಲಿಲ್ಲ. ಅಲ್ಲಿ ಒಂದು ಪತ್ರವಿತ್ತು. ಅಭಯ್ ಸರ್, ಆರ್ಯನ್ ಪ್ರಜ್ಞೆಗೆ ಬಂದಿದ್ದಾನೆ. ಸತ್ಯ ಏನು ಎಂದು ಅವನು ನಿಮಗೆ ಸನ್ನೆಗಳ ಮೂಲಕ ತಿಳಿಸಿದ್ದಾನೆ. ನನ್ನ ಮೇಲಿನ ಆರೋಪ ಸುಳ್ಳೆಂದು ನಿಮಗೂ ಗೊತ್ತಾಗಿರಬಹುದು. ನಾನು ಈ ಮನೆಯಿಂದ ಮತ್ತು ನಿಮ್ಮ ಜೀವನದಿಂದ ಶಾಶ್ವತವಾಗಿ ಹೊರಹೋಗೋಕೆ ಇಷ್ಟಪಡ್ತೀನಿ. ನಮ್ಮ ತಂದೆಯ ಸಾಲದ ಹಣವನ್ನು ನನ್ನ ಕಿಡ್ನಿ ಮಾರಿ ಆದರೂ ನಿಮಗೆ ಖಂಡಿತ ತೀರಿಸ್ತೇನೆ. ಆದರೆ ನಿಮ್ಮ ದ್ವೇಷದ ಮಡದಿಯಾಗಿ ಇಲ್ಲಿರಲು ಖಂಡಿತ ನನ್ನ ಕೈಲಿ ಸಾಧ್ಯವೇ ಇಲ್ಲ ಅಂತ. ಅಭಯ್ ಗಾಬರಿಯಿಂದ ಕಾರ್ ಹತ್ತಿ ಅವಳನ್ನು ಹುಡುಕುತ್ತಾ ಹೊರಡ್ತಾನೆ. ರಸ್ತೆಯ ತಿರುವಿನಲ್ಲಿ ಅನ್ವಿತಾ ಕಣ್ಣೀರನ್ನು ಹಾಕುತ್ತಾ ಸಾಗ್ತಾ ಇದ್ಲು. ಅಭಯ್ ಕಾರನ್ನ ಅಡ್ಡಗಟ್ಟಿ ಇಳಿದು ಓಡ್ ಬಂದು ಅವಳ ಮುಂದೆ ಮೊಣಕಾಲೂರಿ ಕುಳಿತ. ಅನ್ವಿತಾ, ಕ್ಷಮಿಸು ಎಂಬ ಪದ ತುಂಬ ಚಿಕ್ಕದು. ನಾನು ನಿನ್ನನ್ನು ಅರ್ಥ ಮಾಡ್ಕೊಳ್ಳುವಲ್ಲಿ ತುಂಬ ಸೋತುಬಿಟ್ಟೆ. ನನ್ನ ದ್ವೇಷ ಸುಳ್ಳು, ಆದರೆ ನಿನ್ನ ಮೇಲೆ ಅರಿಯದ ಮೂಡಿದ ಪ್ರೀತಿ ಮಾತ್ರ ಸತ್ಯ. ಪ್ಲೀಸ್ ನನ್ನನ್ನು ಬಿಟ್ಟು ಹೋಗು ಅಂತ ಕೈ ಹಿಡಿದ. ಮಳೆಯಲ್ಲಿ ನಿಂತಿದ್ದ ಅನ್ವಿತಾಳ ಕಣ್ಣಲ್ಲಿ ಕಣ್ಣೀರು, ನಗು ಒಟ್ಟಿಗೆ ಬಂದ್ವು. ದ್ವೇಷದಿಂದ ಶುರುವಾದ ಸೆಡ್ನಿನ ಸಂಕೋಲೆ ಈಗ ಪ್ರೀತಿಯ ಬಂಧವಾಗಿತ್ತು. ನಿಮ್ಮೆಲ್ಲರ ಹತ್ರನೂ ಒಂದು ರಿಕ್ವೆಸ್ಟು, ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಪಕ್ಕದಲ್ಲೇ ವೈಟ್ ಕಲರಲ್ಲಿ ಕಾಣುತ್ತಲ್ಲ, ಅದೇ ಸಬ್ಸ್ಕ್ರೈಬ್ ಬಟನು. ಆಮೇಲೆ ನೆಕ್ಸ್ಟ್ ಏನು ಮೆಂಬರ್ಶಿಪ್ ತೋರಿಸುತ್ತೆ. ನಿಮಗೆ ನೆಕ್ಸ್ಟ್ ಮುಂದಿನ ಭಾಗಗಳನ್ನು 1 ದಿನ ಮುಂಚಿತವಾಗಿ 2 ದಿನ ಮುಂಚಿತವಾಗಿ ನೋಡಬೇಕಂದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ, ಮೆಂಬರ್ಶಿಪ್ ತೊಗೊಳ್ಳಿ. ಒಂದು ಟೀ ಕುಡಿಯೋಷ್ಟು ರೇಟ್ ಇರುತ್ತೆ ಅಷ್ಟೇ. ಎಕ್ಸ್ಕ್ಲೂಸಿವ್ ಕಥೆಗಳು ನೋಡ್ಬೋದು. ಇನ್ನು ನನ್ನ ಹಳೆ ಕತೆ, ಬೇರೆ ಬೇರೆ ಕಥೆಗಳನ್ನ ನೋಡಬೇಕಂದ್ರೆ ಪ್ರೊಫೈಲ್ ಓಪನ್ ಮಾಡಬೇಕು ಅಂದರೆ ಅಲ್ಲೊಂದು ಫೋಟೋ ಕಾಣ್ತಿದೆಯಲ್ಲ ಹೆಸರು ಪಕ್ಕ, ಅಲ್ಲಿ ಹೋಗೋ ಮೇಲೆ ಕ್ಲಿಕ್ ಮಾಡಿ, ಎಲ್ಲ ಕಥೆಗಳು ಸಿಗುತ್ತೆ.